ಈ ವಾಟರ್ ಫ್ಲೋ ನೋಡಿದಾಗೆಲ್ಲ ನನಗೆ ಪರ್ಸನಲ್ ಫೈನಾನ್ಸಿನ ಬಹಳ ಇಂಪಾರ್ಟೆಂಟ್ ಆದ ಇನ್ನೊಂದು ಕಾನ್ಸೆಪ್ಟ್ ನೆನಪಾಗುತ್ತೆ. ಅದು ಯಾವುದು ಅಂತಂದರೆ ಕ್ಯಾಶ್ ಫ್ಲೋ. ಕ್ಯಾಶ್ ಫ್ಲೋ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಒಂದು ರಿಸರ್ವಾಯರ್ನ ಉದಾಹರಣೆಯನ್ನು ನಾವು ತಗೊಳ್ಳೋದಾದರೆ, ಆ ರಿಸರ್ವಾಯರನ್ನು ಮೇಂಟೈನ್ ಮಾಡುವಂತಹ ಒಬ್ಬ ವ್ಯಕ್ತಿ ಆ ರಿಸರ್ವಾಯರ್ಗೆ ಎಷ್ಟು ನೀರು ಬರ್ತಾ ಇದೆ, ಎಷ್ಟು ನಾನು ಹೊರಗೆ ಬಿಡ್ಬೋದು, ಎಷ್ಟು ಜಾಸ್ತಿ ಬಿಟ್ಟರೆ ರಿಸರ್ವಾಯರ್ ಉಳ್ಕೊಳ್ಳುತ್ತೆ, ಎಷ್ಟು ನೀರನ್ನು ಕಡಿಮೆ ಬಿಟ್ಟರೆ, ಎಷ್ಟು TMC ಕಡಿಮೆ ನೀರನ್ನು ಬಿಟ್ಟರೆ ರಿಸರ್ವಾಯರಲ್ಲಿ ವಾಟ್ರ್ ಮೇಂಟೈನ್ ಆಗುತ್ತೆ, ಈ ಎಲ್ಲ ಲೆವೆಲ್ಸನ್ನು ನಿರಂತರವಾಗಿ ನೋಡ್ತಾ ಇರ್ತಾನೆ. ನಾವು ಕೂಡ ನಮ್ಮ ವೆಲ್ತಿನ ರಿಸರ್ವಾಯರನ್ನು, ಕ್ಯಾಶ್ ಫ್ಲೋ ಇದನ್ನು ಮೇಂಟೈನ್ ಮಾಡ್ತಾ ಇರಬೇಕು ಮತ್ತು ಮಾನಿಟ್ರ್ ಮಾಡ್ತಾ ಇರಬೇಕು. ನೀರು ಹೇಗೋಗುತ್ತೋ ಹಾಗೆ ಬಿಟ್ಬಿಟ್ರೆ ರಿಸರ್ವಾಯರಲ್ಲಿ ನೀರು ಖಂಡಿತವಾಗ್ಲೂ ಕೂಡ ಉಳಿಯೋದಿಲ್ಲ. ಹಾಗಾಗಿ ನಮ್ಮ ಪರ್ಸನಲ್ ಫೈನಾನ್ಸಲ್ಲೂ ಕೂಡ ಬಜೆಟಿಂಗ್ ಮಾಡಿ ನಮ್ಮ ಎಕ್ಸ್ಪೆನ್ಸಸ್ ಎಲ್ಲಿ ಹೋಗ್ತಾ ಇದೆ ಅದನ್ನು ಮಾನಿಟರ್ ಮಾಡಿದ್ರೆ ಮಾತ್ರ ವೆಲ್ತ್ ಅನ್ನುವಂತಹ ಈ ಒಂದು ರಿಸರ್ವಾಯರ್ ಹಾಗೆ ಉಳ್ಕೊಳ್ಳುತ್ತೆ ಮತ್ತು ಮೇಂಟೈನ್ ಆಗುತ್ತೆ. ನಮಸ್ಕಾರ.